ಸೋ ಕಾಲ್ಡ್ ಪ್ರೇಮಿಗಳಿಗೆ ನಾಳೆ ಒಂದು ಶುಭ ದಿನ. ಅದ್ ಯಾವ ರೀತಿ ಶುಭ ದಿನ ನೀವು ಆಚರಣೆ ಮಾಡ್ಕೊಂತಿರೋ ಗೊತ್ತಿಲ್ಲ. ಇದನ್ನ ಹೇಳಬೇಕು ಅನ್ಸ್ತು, ಅದಕ್ಕೆ ಹೇಳ್ತಿದ್ದೀನಿ. ನಿನ್ನೆ ನಾನು ಇನ್ನು ಸುಮಾರಾಗಿ ಒಂದು 2:33 ಹಂಗೆ ನಾನು ವಾಕ್ ಮಾಡ್ತಿದ್ದೆ ನಿಯರ್ ನಮ್ಮ ಮನೆ ಮುಂದೆ. ಸೈಕಲ್ ಒಂದು ಹುಡುಗ ಬರ್ತಾನೆ. ಮೇ ಬಿ ಅವನು 9th ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಆ ಹುಡುಗಿನೂ ಸೇಮ್ ನಿಯರ್ ಬೈ, ಅಂದ್ರೆ ನಮ್ಮ ಮನೆ ಮುಂದೆ ಇರೋರೆ. ಆ ಹುಡುಗಿಗೆ ಸ್ಕೂಲ್ ಹೋಗಲ್ಲ, ಬಟ್ ಸ್ಕೂಲಿಂದ ಬಂದ ಹುಡುಗನು ಚಾಕ್ಲೇಟ್ಸ್, ರೋಸ್ ಕೊಟ್ಬಿಟ್ಟು ಹೋಗ್ತಾನೆ. ಅವನ್ನ ಕರ್ದ್ಬಿಟ್ಟು ಕೇಳಿದೆ ಎಂತ ಕೊಟ್ಟೆ ಅಂತ, ಬಟ್ ಅವನ ಹತ್ರ ಆನ್ಸರ್ ಇರ್ಲಿಲ್ಲ, ಬಿಟ್ಟು ಕಳಿಸ್ದೆ. ಯಾಕೆ ಅಂತಂದ್ರೆ ಹೆಂಗಾಗೋಗಿದೆ ಅಂತಂದ್ರೆ, ನಿಮ್ಮ ಮದರ್ಸ್ ಡೇ ಬರುತ್ತಲ್ಲ, ನಿಮ್ಮ ಮದರ್ಸ್ ಡೇ, ಅವಳಿಗೆ ಮದರ್ಸ್ ಡೇ ದಿವಸ ಚಾಕ್ಲೇಟ್ ಕೊಡಲ್ಲ, ಕೇಕ್ ಕೊಯ್ಸಲ್ಲ, ಅವ್ರಿಗೆ ಚಿನ್ನ ಕೊಡ್ಸಲ್ಲ, ಅವ್ರಿಗೆ ಹೂವ ಕೊಡಲ್ಲ, ವಿಶ್ ಮಾಡಲ್ಲ. ಆದ್ರೆ ನೀವು ವ್ಯಾಲೆನ್ಸ್ ಡೇ ಅಂತ ಬಂದಿದ ತಕ್ಷಣ ಸಾಲ ಮಾಡ್ತೀರಾ. ಇನ್ನೊಂದು ಚಿಕ್ಕ ಮಕ್ಕಳಿನ 9th ಸ್ಟ್ಯಾಂಡರ್ಡ್ ಅದನ್ನ ಲವ್ ಅಂತಾರ? ಅಷ್ಟು ಯೋಗ್ಯತೆ ಇಲ್ಲದೆ ಇರೋರು ವ್ಯಾಲೆನ್ಸ್ ಡೇ ದಿವಸ ಕರ್ಕೊಂಡು ರೂಮ್ಗೋ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀರಾ? ನಿಮ್ ತಂದೆ ತಾಯಿ ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ದೀರಾ? ನೀವ್ ಕೇಳ್ಬೋದು ನನ್ನನ್ನ, ನೀನ್ ಕರ್ಕೊಂಡು ಹೋಗಿದ್ಯಾ ಅಂತ. ಖಂಡಿತಾನೋ. ಯಾಕೆ ಅಂತಂದ್ರೆ ನನ್ ಯಾವ ಹುಡುಗಿಗೂ ಏನೂ ಕೊಡ್ಸಿಲ್ಲ. ಪ್ರೌಡಾಗಿ ಹೇಳ್ತೀನಿ, ನಾನು ಯಾವ ಹುಡುಗಿಗೂ ಏನೂ ಕೊಡ್ಸಿಲ್ಲ. ಒಂದೇ ಒಂದು ಚಾಕ್ಲೇಟ್ ಕೊಟ್ಟಿಲ್ಲ, ಒಂದೇ ಒಂದು ಹೂವ ಕೊಟ್ಟಿಲ್ಲ. ಸೊ ಪ್ರೌಡಾಗಿ ಹೇಳ್ಕೊಂತೀನಿ. ಅಂಡ್ ಮದರ್ಸ್ ಡೇ ದಿವಸನು ನಾನು ವಿಶ್ ಮಾಡಲ್ಲ. ಯಾಕೆ ಅಂತಂದ್ರೆ ಒಂದು ದಿವಸ ಪ್ರೀತಿ ಅಲ್ಲ ಅದು. ಕಿಸ್ ಡೇ ಅಂತೆ, ಹಗ್ ಡೇ ಅಂತೆ, ಮತ್ತೊಂದು ಡೇ ಅಂತೆ, ಇನ್ನೊಂದು ಡೇ ಅಂತೆ. ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಅಂತ ಕರೀತಾರೆ, ಪ್ರೇಮಿಗಳ ದಿನ ಅಂತ. ನೆಕ್ಸ್ಟ್ ಮಂತ್ 14th ಮಕ್ಕಳ ದಿನಾಚರಣೆ ಅಂತ ಬರ್ತಾರೆ. ಸೊ ಇದನ್ನ ಹೇಳ್ಬೇಕು ಅನ್ಸ್ತು, ಹೇಳ್ತಾ ಇದ್ದೀನಿ. ಇದು ಲವ್ ಅಲ್ಲ ತೆವಲು, ಇದು ಲವ್ ಅಲ್ಲ. ರೂಮ್ ಅಲ್ಲಿ ಇನ್ನೂ ನೀಚವಾಗಿ ಹೇಳ್ಬೇಕು ಅಂತಂದ್ರೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿ ಮಲ್ಕೊಳ್ಳೋವಂತ ಪ್ರೊಸೀಜರ್ ಅಷ್ಟೇನೆ. ವ್ಯಾಲೆಂಟೈನ್ಸ್ ಡೇ ಅಂತ ಕರೀತಾರೆ, ಪ್ರೇಮಿಗಳ ದಿನಾಚರಣೆ ಅಂತ ಕರೀತಾರೆ. ಟ್ರೂ ಆಗಿ ಲವ್ ಮಾಡೋರು ಯಾರು ಇದನ್ನ ಸೆಲೆಬ್ರೇಟ್ ಮಾಡ್ಕೊಳಲ್ಲ. ಅವ್ರಿಗೆ ಪ್ರೀತಿ ಅನ್ನೋ ಹೆಸರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಷಯಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ಕೊಂತಾರೆ ಅಷ್ಟೇ. ಇದು ಸತ್ಯ, ಇದು ರಿಯಾಲಿಟಿ. ಬಟ್ ನೀವು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಎಲ್ಲರೂ ಹಾಗೆ ಇರಲ್ಲ ಅಂತ ಸ್ವಲ್ಪ ಜನ DM ಮಾಡ್ತಾರೆ, ಬಟ್ ಸ್ಟಿಲ್ ನಾನು ಅದನ್ನ ಪ್ರೂವ್ ಮಾಡ್ತೀನಿ. ಸೆಕ್ಸ್ಗೋಸ್ಕರನೇ ಇದನ್ನ ಮಾಡ್ಕೊಂತಾರೆ ಎಷ್ಟೋ ಜನ. ಇದು ನಿಜ. ಥ್ಯಾಂಕ್ ಯು.